ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯದ ಒಂದು ಅಪರೂಪದ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ನಿಮ್ಗೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿವರ ಇದು. ಬೆಳಕಿಗೆ ಬಂದಂಥ ಕಾರಣಕ್ಕಾಗಿ ಅಪರೂಪ ಅಂತ ಅನಿಸ್ತಾ ಇದೆ. ನನಗೆ ಯಾಕೋ ಇದನ್ನು ನೋಡಿದ್ರೆ ಇಂಥದ್ದು ಭಾಳ ಆಗಿರಬಹುದು, ಬೆಳಕಿಗೆ ಬಾರದೆ ಮುಚ್ಚಿ ಹೋಗಿರುವಂಥ ಸಾಧ್ಯತೆ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ರಾಜ್ಯದಲ್ಲೇ ಇದು ಪ್ರಪ್ರಥಮ ಪ್ರಕರಣ ಅಂತ ಹೇಳಿ. ಗೊತ್ತಿಲ್ಲ, ಯಾಕಂದ್ರೆ ಬೆಳಕಿಗೆ ಬಂದಿದ್ದು ಪ್ರಪ್ರಥಮ ಪ್ರಕರಣ ಆಗಿರುವಂತ ಸಾಧ್ಯತೆ ಇದೆ. ಬಂಧುಗಳೇ, ಇದನ್ನು ನೋಡಿದಾಗ ಅನ್ಸಿದ್ದೇನಪ್ಪ ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಕುಲಗೆಟ್ಟು ಹೋಗಿದೆ ಅಥವಾ ಹಾಳಾಗಿ ಹೋಗಿಬಿಟ್ಟಿದೆ ಅಂತ ಹೇಳಿ. ಇಲ್ಲಿ ದುಡ್ಡೊಂದು ಇದ್ದು ಬಿಡ್ತು ಅಂದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಜೊತೆಗೆ ನಮ್ಮ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ದುಡ್ಡನ್ನ ಕೊಟ್ಟರೆ ಏನು ಮಾಡೋದಕ್ಕೆ ಬೇಕಾದ್ರೂ ಎಲ್ಲರೂ ಕೂಡ ಸಿದ್ಧರಿದ್ದು ಬಿಟ್ಟಾರೆ. ಅಂದ್ರೆ ದುಡ್ಡಿದ್ದಂಥವರು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದು ಮತ್ತೆ ಮತ್ತೆ ಈ ಪ್ರಕರಣದ ಮೂಲಕ ಸಾಬೀತಾಗ್ತಾ ಇದೆ. ಬಂಧುಗಳೇ, ಇಲ್ಲಿ ಏನಾಗಿತ್ತು ಅಂದ್ರೆ ಮಾಜಿ ಸೈನಿಕರೊಬ್ರು ಇತ್ತೀಚೆಗೆ ಅವರು ಸಾವನ್ನಪ್ಪಿದ್ರು. ಒಂದು 3 ತಿಂಗಳ ಹಿಂದೆ ಆರಂಭದಲ್ಲಿ ಹಾರ್ಟ್ ಅಟ್ಯಾಕ್ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಹೆಚ್ಚು ಕಡಿಮೆ 3 ತಿಂಗಳುಗಳ ಕಾಲ ಹಾರ್ಟ್ ಅಟ್ಯಾಕೇ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದ್ರೆ ಇದೀಗ ಕೊಲೆಯ ರಹಸ್ಯ ಎಲ್ಲವೂ ಕೂಡ ಬಟಾ ಬಯಲಾಗಿದೆ. ಏನಂತ? ಕೊಲೆಯನ್ನ ಮಾಡಿಸಿದ್ದು ಅಥವಾ ಮಾಡಿದ್ಯಾರು ಅಂದ್ರೆ ಈ ಮಾಜಿ ಸೈನಿಕನ ಪತ್ನಿ ಹಾಗೂ ಪ್ರಿಯಕರ. ಅದು ಬಹಳ ದೊಡ್ಡ ಮ್ಯಾಟ್ರ್ ಏನಲ್ಲ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಮತ್ತೆ ಅಂತಹ ಪ್ರಕರಣಗಳನ್ನ ನಾವೆಲ್ಲರೂ ಕೂಡ ನೋಡ್ತಾನೆ ಇರ್ತೀವಿ. ಅದರಲ್ಲಿ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಯಾವುದಾದ್ರೂ ಒಂದು ಕ್ರೈಮ್ ಆದಾಗ ಅಥವಾ ಅದರಲ್ಲೂ ಕೊಲೆ ಆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಡಿಪೆಂಡ್ ಆಗೋದು ಯಾವುದ್ರ ಮೇಲೆ ಹೇಳಿ? ಪೋಸ್ಟ್ ಮಾರ್ಟಮ್ ವರದಿ ಹಾಗೆ FSL ವರದಿಯ ಮೇಲೆ. ಹೇಗೆ ಕೊಲೆ ಆಯಿತು, ವಿಷಪ್ರಾಶನವ, ಮಗುದೊಂದ ಎಲ್ಲವೂ ಕೂಡ ಆ ವರದಿಯ ಮೂಲಕ ಬಟಾ ಬಯಲಾಗುತ್ತೆ. ಆ ವರದಿಯ ಆಧಾರದ ಮೇಲೆ ತಪ್ಪಿತಸ್ಥರಿಗೆ ಶಿಕ್ಷೆಯೂ ಕೂಡ ಆಗುತ್ತೆ, ಅಥವಾ ಆ ವರದಿಯ ಆಧಾರದ ಮೇಲೆ ಇಡೀ ಪ್ರಕರಣವೂ ಕೂಡ ನಿಂತಿರುತ್ತೆ. ಅಂಥದ್ರಲ್ಲಿ FSL ವರದಿಯನ್ನೇ ತಿರುಚಿ ಬಿಟ್ಟರೆ, ಟಾಪ್ ಟು ಬಾಟಮ್ ಇಡೀ ವ್ಯವಸ್ಥೆ ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟರೆ, ಹಣದ ಆಸೆಗೋಸ್ಕರ ನಾವು ಯಾರ ಮೇಲೆ ನಂಬಿಕೆಯನ್ನು ಇಡೋದು? ಈ ವ್ಯವಸ್ಥೆಯನ್ನು ಹೇಗೆ ನಂಬೋದು ಸ್ವಾಮಿ? ಅಂಥದ್ದೇ ಒಂದು ಪ್ರಕರಣ ಇದು. ಏನು ಅನ್ನೋದ್ರ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳು, ಅವರ ಹೆಸರು ಸಂದೀಪ್ ಅಂತ ಹೇಳಿ, ವಯಸ್ಸು 46ರಿಂದ 47ರ ಆಸುಪಾಸು ಅಷ್ಟೇ. ಸುದೀರ್ಘ ಭಾರತೀಯ ಸೇನೆಯಲ್ಲಿ ಕೆಲಸವನ್ನ ಮಾಡಿದಂಥವರು ಅಥವಾ ಭಾರತಾಂಬೆಗೆ ಸೇವೆಯನ್ನ ಸಲ್ಲಿಸಿದಂಥ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. 2023 ಸಂದರ್ಭದಲ್ಲಿ ರಿಟೈರ್ಡ್ ಆಗಿದೆ, ತಮ್ಮ ಊರಿಗೆ ವಾಪಸ್ ಬಂದಿದ್ದಾರೆ, ಸ್ವಲ್ಪ ದಿನಗಳ ಕಾಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಹೀಗೆ ಒಮ್ಮೆ ಅವರ ಊರು ಬೆಳಗಾವಿಯ ಹುಕ್ಕೇರಿಯ ಗೋಡಗೇರಿ ಎನ್ನುವಂಥ ಭಾಗ. ಆ ಗೋಡಗೇರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ಎಗ್ ರೈಸ್ ಹಾಗೆ ವಡಪಾವೆಲ್ಲವನ್ನು ಕೂಡ ಮಾರ್ತಾ ಇದ್ದ ಒಂದು ಅಂಗಡಿಗೆ ಹೋಗ್ತಾರೆ. ಆ ಅಂಗಡಿಯ ಮಾಲೀಕನ ಹೆಸರು ಪುಂಡಲೀಕ ಅಂತ. ಆತನ ವಯಸ್ಸು 25ರಿಂದ 26. ಆತನ ಇಲ್ಲಿ ಪ್ರಮುಖವಾದಂಥ ಕ್ಯಾರೆಕ್ಟರ್ ಪುಂಡಲೀಕ, ಹೆಸರು ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಪರಿಚಯ ಆಗುತ್ತೆ, ಅದು ಸ್ನೇಹದ ಹಂತಕ್ಕೆ ಹೋಗುತ್ತೆ. ಅದಾದ ಬಳಿಕ ಈ ಮಾಜಿ ಸೈನಿಕರಿದ್ರಲ್ಲ ಸಂದೀಪ್, ಅವ್ರಿಗೆ ಅನ್ಸತ್ತೆ ನಾನು ಸುಮ್ಮನೆ ಕೂತ್ಕೊಂಡಿರೋ ಬದಲು ಏನಾದರೂ ಮಾಡಬಹುದಲ್ಲ ಅಂತ. ಹೀಗಾಗಿ ಪುಂಡಲೀಕನಿಗೆ ಹೇಳ್ತಾರೆ, ನಾವಿಬ್ರು ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಸಣ್ಣ ಹೋಟೆಲ್ ಅನ್ನ ಶುರು ಮಾಡೋಣ ಅಂತ. ಯಾಕಂದ್ರೆ ಪುಂಡಲೀಕನಿಗೆ ಅದಕ್ಕೆ ಸಂಬಂಧಪಟ್ಟ ಐಡಿಯಾ ಇತ್ತು, ನಾನು ಹಣವನ್ನ ಹಾಕ್ತೀನಿ ಎನ್ನುವ ರೀತಿಯಲ್ಲಿ ಇಬ್ರು ಸೇರ್ಕೊಂಡು ಒಂದು ಸಣ್ಣದಾಗಿರುವಂತ ಹೋಟೆಲ್ ಅನ್ನ ಶುರು ಮಾಡ್ತಾರೆ. ಟೀ ಮಗದೊಂದು ಸಿಗುವಂತ ಹೋಟೆಲ್ ಅದು. ಹೀಗೆ ಪಾರ್ಟ್ನರ್ಶಿಪ್ ಅಲ್ಲಿ ಅವರಿಬ್ರು ಕೂಡ ಇರ್ತಾರೆ. ಈ ಪುಂಡಲೀಕ ಆಗಾಗ ಸಂದೀಪ್ ಮನೆಗೂ ಕೂಡ ಬರ್ತಿರ್ತಾರೆ. ಹೀಗೆ ಮನೆಗೆ ಬರ್ತಾ 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 ಸಂದೀಪ್ ಪತ್ನಿ ಆಗಿರುವಂತ ಸುಮಾಳ ಪರಿಚಯ ಆಗತ್ತೆ. ಸುಮಾಳ ವಯಸ್ಸು 35ರಿಂದ 36, ಪುಂಡಲೀಕನ ವಯಸ್ಸು 25ರಿಂದ 26, 10 ವರ್ಷದ ವ್ಯತ್ಯಾಸ. ಆದ್ರೆ ಅವರಿಬ್ಬರ ನಡುವೆ ಆ ಪರಿಚಯ ಸ್ನೇಹಕ್ಕೆ ಹೋಗುತ್ತೆ, ಸ್ನೇಹ ಸಲುಗೆ ಹಂತಕ್ಕೆ ಹೋಗುತ್ತೆ, ಅನೈತಿಕ ಸಂಬಂಧ, ಮಗದೊಂದು ಎಲ್ಲವೂ ಕೂಡ ಶುರುವಾಗಿ ಬಿಡುತ್ತೆ. ಪಾಪ ಸಂದೀಪ್ ಗಮನಕ್ಕೆ ಈ ವಿಚಾರ ಇರೋದೇ ಇಲ್ಲ. ತನ್ನ ಪಾರ್ಟ್ನರ್ ಅಂತ ಪುಂಡಲೀಕನನ್ನ ಸಂದೀಪ್ ಅಂದ್ಕೊಂಡಿದ್ರು, ಆದ್ರೆ ತನ್ನ ಹೆಂಡತಿಗೆ ಆತ ಪಾರ್ಟ್ನರ್ ಆಗಿದ್ದಾನೆ ಎನ್ನುವಂತ ವಿಚಾರ ನಿವೃತ್ತ ಯೋಧನ ಗಮನಕ್ಕೆ ಬರಲೇ ಇಲ್ಲ. ಹೀಗಿದ್ದಾಗಲೇ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಈಗಾಗ ಸುಮಾ ಮತ್ತೆ ಪುಂಡಲೀಕಗೆ ಅನ್ಸತ್ತೆ, ನಮ್ಮಿಬ್ಬರ ಸಂಬಂಧ ಹೀಗೆ ಮುಂದುವರಿಬೇಕಲ್ಲ. ಸಂಬಂಧ ಮುಂದುವರಿಬೇಕು ಅಂತಾದ್ರೆ ಈ ಸಂದೀಪನನ್ನ ಏನಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬೇಕು. ಬರೀ ಕಳಿಸಿದ್ರೆ ಆಗೋದಿಲ್ಲ, ಅವರಿಂದ ನಮಗೇನಾದ್ರೂ ಲಾಭ ಸಿಗಬೇಕಲ್ಲ, ಆ ಲಾಭದಿಂದ ನಾವು ಅದ್ಭುತವಾಗಿ ಜೀವನವನ್ನು ನಡೆಸಬೇಕಲ್ಲ, ಈ ರೀತಿಯಾಗಿ ಯೋಚನೆಯನ್ನ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಸುಮಾಗೆ 2 ಮಕ್ಕಳು ಕೂಡ ಇರ್ತಾರೆ. ಈ ರೀತಿಯಾಗಿ ಯೋಚನೆಯನ್ನ ಮಾಡಿದಂಥವ್ರು ಮುಂದೆ ನೀಟಾಗಿ ಒಂದಷ್ಟು ಸ್ಕೆಚ್ ಅನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಏನು ಅವ್ರು ಮೊದಲಿಗೆ ಪ್ಲಾನ್ ಮಾಡಿದ್ದೇನಪ್ಪ ಅಂದ್ರೆ, ಸಂದೀಪಿಂದ ನಮಗೆ ಬೇರೆ ರೂಪದಲ್ಲಿ ಹಣ ಮಗದೊಂದು ಬರೋದಿಲ್ಲ. ಹೀಗಾಗಿ ಸಂದೀಪ್ ಹೆಸರಲ್ಲಿ ಒಂದು ವಿಮೆಯನ್ನ ಮಾಡಿಸಬೇಕು ಅಂತ ಹೇಳಿ ಈ ಸ್ಕೆಚ್ ಹಾಕಿದ್ ಯಾವಾಗ ಅವರಿಬ್ಬರಿಗೆ ಪರಿಚಯ ಆಗಿ ಕೆಲವು ತಿಂಗಳಲ್ಲಿ. ಹೀಗಾಗಿ ಸಂದೀಪ್ ಹೆಸರಲ್ಲಿ 3 ಕಂಪನಿಗಳಲ್ಲಿ ವಿಮೆಯನ್ನ ಮಾಡಿಸ್ತಾರೆ. ವರ್ಷಕ್ಕೆ ಇಂತಿಷ್ಟು ಅಂತ ಕಟ್ಟೋದು, ಇಂತಿಷ್ಟು ವರ್ಷ ಆದ್ಮೇಲೆ ರಿಟರ್ನ್ ಬರುತ್ತೆ. ಮಧ್ಯದಲ್ಲಿ ಏನಾದರೂ ಸಂದೀಪ್ ಸಾವನ್ನಪ್ಪಿದ್ರು ಅಂತ ಆದ್ರೆ 2 ಕೋಟಿಯಷ್ಟು ವಿಮೆ ಹಣ ನಾಮಿನಿ ಆಗಿರುವಂತ ಸುಮಾಗೆ ಬರುತ್ತೆ ಎನ್ನುವ ರೀತಿಯಲ್ಲಿ ಮಾಡಿಸ್ತಾರೆ.
ಇದು ಸಂದೀಪ್ ಗಮನಕ್ಕಿತ್ತ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡುವಾಗ ಅದನ್ನೇ ಹೇಳಿದ್ರು, ಸಂದೀಪ್ ಗಮನಕ್ಕೆ ಇರಲಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ಮಾಡ್ತಿದ್ದೀವಿ ಅಂತ. ಸಂದೀಪ್ ಗಮನಕ್ಕೆ ಬಾರದೆ ಇವರು ಹೇಗೆ ವಿಮೆಯನ್ನ ಮಾಡಿಸಿದ್ರು ಆ ಪ್ರಶ್ನೆಯೂ ಕೂಡ ಈಗ ಸಹಜವಾಗಿದೆ. ಇತ್ತೀಚೆಗೆ ಈ ವಿಮಾ ಪ್ರಕರಣಗಳು ಸಾಕಷ್ಟನ್ನ ನಾವು ನೋಡ್ತಾನೆ ಇರ್ತೀವಿ. ವಿಮೆಯ ಹಣಕ್ಕೋಸ್ಕರವೇ ಕೊಲೆ ಮಾಡೋದು ಅಂಥದ್ರಲ್ಲಿ ಇಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ. ಒಟ್ಟಾರೆ ವಿಮೆಯನ್ನ ಮಾಡಿಸಿದ್ದಾರೆ. ಹೀಗೆ ವರ್ಷ ತಳ್ಕೊಂಡು ಹೋಗಿದೆ. ಅವರಿಬ್ಬರ ಸಂಬಂಧವೂ ಕೂಡ ಮುಂದುವರೆದಿದೆ. ಮತ್ತೊಂದು ಕಡೆಯಿಂದ ವಿಮೆ ಹಣವನ್ನು ಕೂಡ ಇವರೆಲ್ಲರೂ ಕೂಡ ಕಟ್ತಾ ಇದ್ರು. ಸಂದೀಪ್ ಸಾವಿಗೋಸ್ಕರ ಇವರು ಬಯಸ್ತಾ ಇದ್ರು. ಅದಕ್ಕೆ ಇವ್ರು ಮಾಡ್ತಾ ಇದ್ದಿದ್ದು ಏನಪ್ಪಾ ಅಂದ್ರೆ, ಈ ಸುಮಾ ಮದ್ಯದಲ್ಲಿ ನಿದ್ರೆ ಮಾತ್ರೆಯನ್ನ ಹಾಕೊಡ್ತಾ ಇದ್ಲು. ಈ ಮದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಅಡಿಕ್ಷನ್ ಶುರುವಾಗ್ಬಿಟ್ಟಿತ್ತು ಸಂದೀಪ್ಗೆ. ಈಕೆ ಮದ್ಯವನ್ನು ಕೂಡ ಸಪ್ಲೈ ಮಾಡ್ತಾ ಇದ್ಲು, ಅದಕ್ಕೆ ನಿದ್ರೆ ಮಾತ್ರೆಯನ್ನ ನಿರಂತರವಾಗಿ ಹಾಕೊಡ್ತಾ ಇದ್ಲು. ಬರ್ತಾ 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 ಸಂದೀಪ್ ದೇಹ ಕೃಶ ಆಗ್ಲಿ, ಮಾನಸಿಕವಾಗಿ ಸ್ಥಿಮಿತವನ್ನ ಕಳ್ಕೊಳ್ಳಿ ಎನ್ನುವಂತ ಕಾರಣಕ್ಕಾಗಿ. ಹೀಗಿದ್ದಾಗಲೇ ಏನಾಗುತ್ತೆ ಅಂದ್ರೆ, ಮೊನ್ನೆ ತಾನೇ ಅಂದ್ರೆ 3 ತಿಂಗಳ ಹಿಂದೆ ಮಾರ್ಚ್ 14ನೇ ತಾರೀಕು ಈ ಹುಕ್ಕೇರಿಯ ಒಂದು ಜಾತ್ರೆನ ಮುಗಿಸ್ಕೊಂಡು ವಾಪಸ್ ಬರುವಂತ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಸಂದೀಪ್ಗೆ ಆಕ್ಸಿಡೆಂಟ್ ಆಗತ್ತೆ. ಅದು ನಾರ್ಮಲ್ ಅಥವಾ ಅಲ್ಲೇನಾದ್ರೂ ಆಗಿತ್ತ, ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ತನಿಖೆ ಮುಂದುವರಿತಾ ಇದೆ. ಒಟ್ಟಾರೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗ್ತಾ ಇದ್ದ ಹಾಗೆ ಸಂದೀಪ್ನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದ್ರೆ ಸುಮಾ ಹೇಳ್ತಾಳೆ, ಅಯ್ಯಯ್ಯೋ ನನ್ನ ಗಂಡನಿಗೆ ಸರ್ಕಾರಿ ಆಸ್ಪತ್ರೆ ಬೇಡ, ಖಾಸಗಿ ಆಸ್ಪತ್ರೆಯಲ್ಲಿ ಅತ್ಯದ್ಭುತವಾದಂಥ ಚಿಕಿತ್ಸೆಯನ್ನು ಕೊಡಿಸ್ತೀನಿ ಅಂತ ಹೇಳಿ ಆಕೆ ಸೀದಾ ಕರ್ಕೊಂಡು ಹೋಗಿ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾಳೆ. ಅಲ್ಲೇ ಸುಮಾ ಅಂದ್ಕೊಳ್ತಾಳೆ, ಈಗ ನನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು, ನನಗೆ ಬಯಸದೆ ಬಂದ ಭಾಗ್ಯ ಇದು ಎನ್ನುವಂಥ ರೀತಿಯಲ್ಲಿ. ಸಣ್ಣ ಪುಟ್ಟ ಗಾಯ ಆಗಿರುತ್ತೆ. ಪೊಲೀಸರು ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಂಡಿರ್ತಾರೆ, ವಿಡಿಯೋ ಸ್ಟೇಟ್ಮೆಂಟು. ಹಾಗೆ ಸಂದೀಪ್ ಹೇಳಿರ್ತಾರೆ, ಇದು ಸೆಲ್ಫ್ ಸ್ಕಿಡ್ ಆದ ಕಾರಣಕ್ಕಾಗಿ ಯಾರ ವಿರುದ್ಧವೂ ಕೂಡ ನಾನು ದೂರು ಕೊಡೋದಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಆರಾಮಾಗಿ ಸಂದೀಪ್ ಇರ್ತಾರೆ. ಆದ್ರೆ ಮಾರ್ಚ್ 15ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪು ಬಿಡ್ತಾರೆ. ಸುಮಾ ಹೇಳಿದ್ದೇನು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ, ಅಲ್ಲಿದ್ದಂಥ ವೈದ್ಯರು ಹೇಳಿದ್ದೇನು ಹಾರ್ಟ್ ಅಟ್ಯಾಕ್ ಎನ್ನುವ ರೀತಿಯಲ್ಲಿಯೇ. ಆದ್ರೆ ಅಸಲಿ ವಿಚಾರ ಏನಾಗಿರುತ್ತೆ ಅಂದ್ರೆ, ಈ ಸುಮಾ ಆ ಆಸ್ಪತ್ರೆಯಲ್ಲೂ ಕೂಡ ಒಬ್ಬನ ಸ್ನೇಹವನ್ನ ಬೆಳೆಸಿ ಆತನಿಂದ ಆಕೆ ಸಹಾಯವನ್ನ ಪಡೆದುಕೊಳ್ತಾಳೆ. ಹೇಗೆ ಸಾಯಿಸಬಹುದು, ಹೊರಗಡೆ ಮಾತ್ರ ಅದು ಹಾರ್ಟ್ ಅಟ್ಯಾಕ್ ಎನ್ನುವ ರೀತಿಯಲ್ಲಿ ಬಿಂಬಿತ ಆಗಬೇಕು ಎನ್ನುವ ರೀತಿಯಲ್ಲಿ. ಹೀಗಾಗಿ ಅವರಿಬ್ರು ಸೇರ್ಕೊಂಡು ಏನ್ ಮಾಡಿರ್ತಾರೆ ಅಂದ್ರೆ, ಆಸ್ಪತ್ರೆಯಲ್ಲಿ ನಿದ್ರೆ ಮಾತ್ರೆಯನ್ನ ಮೊದಲಿಗೆ ಕೊಟ್ಟು, ಅದಾದ ಬಳಿಕ ಈ ಗ್ಲೂಕೋಸ್ ಬಾಟಲ್ ಬರುತ್ತಲ್ಲ, ಸಲೈನ್ ಬಾಟಲ್ ಅಂತ ಏನ್ ಕರಿತೀವಿ, ಅದಕ್ಕೆ ಪಾಯ್ಸನ್ ಅನ್ನ ಹಾಕಿಬಿಟ್ಟಿದ್ದಾರೆ. ಆ ಪಾಯ್ಸನ್ ಯಾವುದೋ ಒಂದು ಕ್ರಿಮಿನಾಶಕ ಅಂತೆ, ಅದು ದೇಹದ ಒಳಗಡೆ ಹೋಗ್ತಾ ಇದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆದ ರೀತಿಯಲ್ಲೇ ಸಂದೀಪ್ಗೆ ಆಗಿದೆ. ಅವರು ಸಾವನ್ನಪ್ಪು ಬಿಟ್ಟಿದ್ದಾರೆ. ಹೀಗಾಯ್ತಾ ಸಾವು? ಅದಾದ ಬಳಿಕ ಯಮಕನ ಮರಡಿ CP ಆಗಿರುವಂಥ ಜಾವೇದ್ ಅವರಿಗೆ ಯಾಕೋ ಅನುಮಾನ ಬಂದಿದೆ. ಆಕ್ಸಿಡೆಂಟ್ ನೋಡಿದ್ರೆ ಸಣ್ಣ ಪುಟ್ಟಕ್ಕಾಗಿತ್ತು, ಇದು ಹೆಂಗೆ ಹಾರ್ಟ್ ಅಟ್ಯಾಕ್ ಎನ್ನುವ ರೀತಿಯಲ್ಲಿ. ಆ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ, ಪೋಸ್ಟ್ ಮಾರ್ಟಮ್ಗೆ ಅಂತ ಕಳುಹಿಸಿ ಕೊಡ್ತಾರೆ. ಸುಮಾ ಅಲ್ಲಿವರೆಗೆ ಅಂದ್ಕೊಂಡಿದ್ದೆಲ್ಲವೂ ಕೂಡ ಕರೆಕ್ಟ್ ಆಗಿ ಇತ್ತು. ಆದ್ರೆ ಅದಾದ ಬಳಿಕ ಸುಮಾಗೆ ಆತಂಕ ಶುರುವಾಯಿತು. ಪೋಸ್ಟ್ ಮಾರ್ಟಮ್ಗೆ ಹೋದಾಗ ವಿಷಪ್ರಾಶನ ಎನ್ನುವ ರೀತಿಯಲ್ಲಿ ವರದಿ ಬರಬಹುದು ಎನ್ನುವ ರೀತಿಯಲ್ಲಿ. ಆಕೆ ನಿರೀಕ್ಷೆ ಮಾಡಿರಲಿಲ್ಲ ಹೀಗಾಗತ್ತೆ ಎನ್ನುವ ರೀತಿಯಲ್ಲಿ. ಆದ್ರೆ ಪೊಲೀಸರು ಪೋಸ್ಟ್ ಮಾರ್ಟಮ್ಗೆ ಅಂತ ಕಳಿಸ್ಕೊಟ್ರು. ಅದರ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಸೀದಾ FSL ಬೆಳಗಾವಿಗೂ ಕೂಡ ಕಳುಹಿಸಿ ಕೊಟ್ಟಿರ್ತಾರೆ, FSL ಇಲಾಖೆಗೆ. ಸುಮಾ ಆಗ ಪ್ಲಾನ್ ಮಾಡ್ತಾಳೆ, ಏನಾದ್ರೂ ಮಾಡಿ ಆ ವರದಿಯನ್ನು ತಿರುಚಬೇಕು ಅಂತ ಹೇಳಿ. ಸೀದಾ ಆಕೆ ತನ್ನ ತಾಯಿಯ ಬಳಿಗೆ ಹೋಗ್ತಾಳೆ. ತಾಯಿಗೆ ಈ ಮೆಡಿಕಲ್ ವಿಚಾರದಲ್ಲಿ ಏನೋ ಕೆಲಸದಲ್ಲಿ ಇದ್ರಂತೆ ಅವರು ಮಗಳು ಎನ್ನುವ ಕಾರಣಕ್ಕಾಗಿ ಮಗಳಿಗೆ ಸಹಾಯವನ್ನ ಮಾಡೋದಕ್ಕೆ ಅವರು ಕೂಡ ಮುಂದೆ ಬಂದು ಬಿಡ್ತಾರೆ. ಏನಪ್ಪ ಇವರೆಲ್ಲರೂ ಕೂಡ ರಾಕ್ಷಸರೋ ಮನುಷ್ಯರೋ ಒಂದು ಕೂಡ ಅರ್ಥ ಆಗೋದಿಲ್ಲ. ಮಗಳಿಗೆ ಬುದ್ಧಿವಾದ ಹೇಳೋದು ಬಿಟ್ಟು ಮಗಳಿಗೆ ಸಹಾಯವನ್ನು ಮಾಡೋದಕ್ಕೆ ಬರ್ತಾರೆ. ಅವ್ರು ಮೊದಲು ಮಾಡಿದಂಥ ಕೆಲಸ ಏನಪ್ಪಾ ಅಂದ್ರೆ, ನೋಡಿ, ಟಾಪ್ ಟು ಬಾಟಮ್ ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟು ಹೋಗಿದೆ ಎನ್ನುವಂಥ ರೀತಿಯಲ್ಲಿ ಸೀದಾ ಬೆಳಗಾವಿ ಕಮಿಷನರ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ FDA ಅಶೋಕ್ ಅನ್ನುವಂಥವ್ರನ್ನ ಸಂಪರ್ಕಿಸ್ತಾರೆ. ಅಶೋಕ್ ಏನ್ ಮಾಡ್ತಾನೆ, ದುಡ್ಡಿನ ಆಸೆಗೋಸ್ಕರ FSL ಸಿಬ್ಬಂದಿಯನ್ನ ಅಪ್ರೋಚ್ ಮಾಡ್ತಾನೆ. FSL ಸಿಬ್ಬಂದಿ ಆತನ ಸ್ನೇಹಿತನೋ ನೆಂಟನೋ ಏನೋ ಅಂತೆ. ಆ FSL ಸಿಬ್ಬಂದಿ ಏನ್ ಮಾಡ್ತಾನೆ, ಲ್ಯಾಬ್ ಅಸಿಸ್ಟೆಂಟ್ ಅನ್ನ ಅಪ್ರೋಚ್ ಮಾಡ್ತಾನೆ. ಲ್ಯಾಬ್ ಅಸಿಸ್ಟೆಂಟ್ ಏನ್ ಮಾಡ್ತಾನೆ, ನಾಗರಾಜ್ ಅಂತ FSL ಆಫೀಸರ್, ಸೈಂಟಿಫಿಕ್ ಆಫೀಸರ್, ಅವರನ್ನ ಅಪ್ರೋಚ್ ಮಾಡ್ತಾರೆ. ನನಗೆ ಅನ್ಸೋದೇನಪ್ಪಾ ಅಂದ್ರೆ, ಈ ಪ್ರಪ್ರಥಮ ಬಾರಿಗೆ ಇವರು ಹೀಗೆ ಮಾಡುವ ಹಾಗೆ ಕಾಣಿಸ್ತಿಲ್ಲ. ಹಿಂದೆಯೂ ಒಂದಷ್ಟು ಪ್ರಕರಣಗಳಲ್ಲಿ ಇವರೆಲ್ಲರೂ ಕೂಡ ಹೀಗೆ ಅಪ್ರೋಚ್ ಆದ ರೀತಿಯಲ್ಲೇ ಕಾಣಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ 4 ಲಕ್ಷ ಹಣಕ್ಕೆ ಡೀಲ್ ಆಗ್ತಾರೆ. FSL ವರದಿಯನ್ನ ಎಡಿಟ್ ಮಾಡಿ ಅಥವಾ ತಿರುಚಿ ಕೊಟ್ಟು ಬಿಡ್ತಾರೆ. ಪೊಲೀಸರ ಕೈಗೆ FSL ವರದಿ ಸಿಗುತ್ತೆ, ಅದ್ರಲ್ಲಿ ಹಾರ್ಟ್ ಅಟ್ಯಾಕ್ ಅಂತಾನೆ ಇರುತ್ತೆ, ವಿಷಪ್ರಾಶನ ಮತ್ತೊಂದು ಏನೂ ಇರೋದಿಲ್ಲ. ಹೀಗಾಗಿ ಪೊಲೀಸರು ಕೂಡ ಗಮನ ಹರಿಸೋದಿಲ್ಲ, ಅಲ್ಲಿಗೆಲ್ಲವೂ ಕೂಡ ಮುಗಿದು ಹೋಗಿಬಿಟ್ಟಿತ್ತು. ಆದ್ರೆ ಅದಾದ ಬಳಿಕ ಏನಾಗ್ಬಿಡುತ್ತೆ ಅಂದ್ರೆ, ಈ ಪುಂಡಲೀಕ ಆತನ ಬಾಯಿ ನಿಂತಿಲ್ಲ. ಆತ ಏನ್ ಮಾಡಿದ್ದಾನೆ, ವಯಸ್ಸು 25ರಿಂದ 26 ಅಲ್ಲ, ಆತ ಏನ್ ಮಾಡಿದ್ದಾನೆ, ತನ್ನ ಸ್ನೇಹಿತ ಸಚಿನ್ ಅಂತ ಆತನ ಬಳಿ ಹೋಗಿ ಎಲ್ಲವನ್ನು ಕೂಡ ಹೇಳಿದ್ದಾನೆ. ನೋಡಿ, ಹಿಂಗೆ ಮಾಡಿಬಿಟ್ವಿ, FSL ವರದಿಯನ್ನೇ ತಿರುಚಿಬಿಟ್ವಿ ಅಂತ. ಆ ಸಚಿನ್ ಏನ್ ಮಾಡಿದ್ದಾನೆ, ಅದಾದ ಬಳಿಕ ಸುಮಾಳ ಹತ್ರ ಬಂದು ಈ ಹಣವನ್ನ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾನೆ, ಲೈಂಗಿಕವಾಗಿಯೂ ಕೂಡ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾನೆ. ಇದೇ ವಿಚಾರವನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುಂಡಲೀಕ ಹಾಗೆ ಸುಮಾ ನಡುವೆ ಜಗಳ ಆಗಿದೆ. ಬರೀ ಇದೊಂದು ವಿಚಾರ ಅಲ್ಲ, ಹಣಕಾಸಿನ ವಿಚಾರಕ್ಕೂ ಜಗಳ ಆಗಿದೆ ಎನ್ನುವಂತ ಮಾಹಿತಿಯೂ ಕೂಡ ಬರ್ತಾ ಇದೆ.
ಅಲ್ಲಿಯವರೆಗೆಲ್ಲ ಚೆನ್ನಾಗಿದ್ರು. ಆದರೆ ಹಣದ ವಿಚಾರದಲ್ಲಿ ಜಗಳ ಗಲಾಟೆ ಎಲ್ಲವೂ ಕೂಡ ಶುರುವಾಗಿದೆ. ಜೊತೆಗೆ ಈತ ಬೇರೆಯವ್ರ ಹತ್ರ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಜಗಳ ಶುರುವಾಗಿದೆ. ಜಗಳ ಶುರುವಾಗ್ತಾ ಇದ್ದ ಹಾಗೆ ಪುಂಡಲೀಕನೇ ಸುಮಾಳನ್ನ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ದಾನೆ. ನೀನು ಏನೇನು ಮಾಡಿದ್ದೀಯಾ ಅನ್ನೋದೆಲ್ಲವನ್ನು ಕೂಡ ನಾನು ಪೊಲೀಸರ ಹತ್ರ ಹೇಳ್ತೀನಿ, ನಾನು ಜೈಲಿಗೆ ಹೋದ್ರೂ ಅಡ್ಡಿಲ್ಲ, ನಿನ್ನನ್ನು ಮಾತ್ರ ಸಿಕ್ಕಾಕ್ಸ್ತೀನಿ ಅಂತ ಹೆದರಿಸ್ಬಿಟ್ಟಿದ್ದಾನೆ. ಸುಮಾ ಹೇಳಿದ್ರೆ ಹೇಳ್ಕೋ ಅಂತ ಹೇಳಿ ಆಕೆಯೂ ಕೂಡ ಹೇಳಿದ್ದಾಳೆ. ಈತ ಏನು ಮಾಡಿದ್ದಾನೆ, ಪೊಲೀಸರ ಹತ್ರ ಹೋಗಿಲ್ಲ, ಸುಮ್ಮನೆ ಹೆದರಿಸ್ಬೇಕು ಅಂತ ಹೇಳಿ ವಾಟ್ಸಪ್ನಲ್ಲಿ ಒಂದು ಸ್ಟೇಟಸ್ ಅನ್ನ ಹಾಕಿದ್ದಾನೆ. ಯಾರದ್ದು ಒಬ್ಬರದ್ದು ಕೊಲೆ ಆಗಿದೆ, ಆ ಕೊಲೆಯ ರಹಸ್ಯಗಳೆಲ್ಲವೂ ಕೂಡ ನನಗೆ ಗೊತ್ತಿದೆ, ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ಹೊರಗಡೆ ಕೆಡವು ಬಿಡ್ತೀನಿ ಅಂತ ಹೇಳಿ. ಪೊಲೀಸರು ಅದನ್ನು ಗಮನಿಸಿಲ್ಲ, ಯಾರು ಕೂಡ ಹೆಚ್ಚು ಗಮನಿಸೋಕೆ ಹೋಗಿಲ್ಲ. ಆದರೆ ಸಂದೀಪ್ ಸಹೋದರನಿಗೆ ಮಾತ್ರ ಯಾಕೋ ಡೌಟ್ ಬಂದಿದೆ. ಸಂದೀಪ್ ಮತ್ತೆ ಪುಂಡಲೀಕ ಇಬ್ರು ಕೂಡ ಸ್ನೇಹಿತರಲ್ವಾ, ಹೀಗಾಗಿ ಪೊಲೀಸರ ಹತ್ರ ಹೋಗಿ ಮಾಹಿತಿಯನ್ನು ಹೇಳಿದ್ದಾರೆ. ನೋಡಿ, ಹಿಂಗೆ ಸ್ಟೇಟಸ್ ಹಾಕಿದ್ದಾನೆ, ಏನೋ ಇದ್ದ ಹಾಗೆ ರಹಸ್ಯ ಅಡಗಿರುವ ಹಾಗೆ ಕಾಣಿಸ್ತಿದೆ ಅಂತ ಹೇಳಿ. ತಕ್ಷಣ ಪೊಲೀಸರು ಪುಂಡಲೀಕನ ಎತ್ತಾಕೊಂಡು ಬಂದಿದ್ದಾರೆ. ಆತ ಬಾಯಿ ಬಿಟ್ಟಿದ್ದಾನೆ. ಅದಾದ ಬಳಿಕ ಪುಂಡಲೀಕನ ಮಾಹಿತಿ ಆಧಾರದ ಮೇಲೆ ಸುಮಾಳನ್ನ ಎತ್ತಾಕೊಂಡು ಬಂದಿದ್ದಾರೆ. ಎಲ್ಲ ಅಸಲಿ ಸತ್ಯವನ್ನು ಕೂಡ ಕಕ್ಕಿದ್ದಾರೆ. ಸ್ವತಃ ಪೊಲೀಸರಿಗೆ ಶಾಕ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ 9 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ, FSL ಅಧಿಕಾರಿಗಳನ್ನು ಸೇರಿದಂತೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಾ ಇದ್ರು FSL ವರದಿಯನ್ನು ತಿರುಚಿದ ಪ್ರಪ್ರಥಮ ಪ್ರಕರಣ ಅಂತ ಹೇಳಿ. ನನಗೆ ಯಾಕೋ ಹಾಗೆ ಅನಿಸ್ತಾ ಇಲ್ಲ. ಹಿಂದೆಯೂ ಕೂಡ ಸಾಕಷ್ಟು ಆಗಿರುವಂತಹ ಸಾಧ್ಯತೆ ಇದೆ, ಬೆಳಕಿಗೆ ಬಾರದೆ ಇರಬಹುದು. ಬಂಧುಗಳೇ, FSL ವರದಿಯನ್ನೇ ತಿರುಚುವ ಹಂತಕ್ಕೆ ಹೋಗಿಬಿಟ್ರೆ, FSL ವರದಿಯನ್ನೇ ಬದಲಾಯಿಸ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಸಾಥು ಕೊಡ್ತಾರೆ ಅಂದ್ರೆ ಈ ವ್ಯವಸ್ಥೆಯಲ್ಲಿ ಇನ್ನು ಯಾರನ್ನು ನಂಬೋದು ನಾವು? ಎಲ್ಲರೂ ಹಿಂಗೆ ಆಗಿಬಿಟ್ರೆ, ಇಡೀ ವ್ಯವಸ್ಥೆಯೇ ಹಿಂಗಾಗಿಬಿಟ್ರೆ ಏನು ಮಾಡೋದು ಹೇಳಿ? ಇವತ್ತಿಗೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾಕೆ ಚರ್ಚೆ ಆಗ್ತಿದೆ ಅಂದರೆ, ನಾನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ. ತುಂಬ ಜನ ಕೇಳ್ತಿದ್ದಾರೆ ಯಾಕೆ ಏನು ಹೇಳಿಲ್ಲ ಅಂತ ಹೇಳಿ. ಸದ್ಯದಲ್ಲೇ ಮರು ತನಿಖೆಗೆ ಸಂಬಂಧಪಟ್ಟಾಗ ಅರ್ಜಿ ವಿಚಾರಣೆಯೂ ಕೂಡ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಆ ಪ್ರಕರಣ ಯಾಕೆ ಚರ್ಚೆ ಆಗ್ತದೆ, ಅವತ್ತು ಆದಂಥ ಒಂದಷ್ಟು ಎಡವಟ್ಟುಗಳು, ಅವತ್ತು ಆದಂಥ ಒಂದಷ್ಟು ಲೋಪಗಳಿಗೆ ಸಂಬಂಧಪಟ್ಟಾಗ ಇವತ್ತಿಗೂ ಕೂಡ ಚರ್ಚೆ ಆಗ್ತಿದೆ. ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡಲಾಗ್ತಾ ಇದೆ. ಅದೊಂದು ಪ್ರಕರಣಗಳಲ್ಲ, ಇನ್ನು ಎಷ್ಟು ಪ್ರಕರಣಗಳು ಹೀಗಾಗಿದೆಯೋ ಗೊತ್ತಿಲ್ಲ. ಒಂದು ಪೊಲೀಸರು ಭ್ರಷ್ಟಾಚಾರ, ಲಂಚ ಬಾಕತನ, ಅವ್ರ ಎಡವಟ್ಟು, ಅವ್ರ ಬೇಜವಾಬ್ದಾರಿತನ. ಈಗ ನೋಡಿದ್ರೆ ಸೀದಾ FSL ಲ್ಯಾಬ್ ಒಳಗೆಯೂ ಕೂಡ ಲಂಚ ಭ್ರಷ್ಟಾಚಾರ ಅಂದ್ಬಿಟ್ರೆ ಏನು ಕತೆ? ಏನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.